9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರಾಜ್ಯದಲ್ಲಿ ತಣ್ಣಗಾಗಿದ್ದ ಧರ್ಮ ದಂಗಲ್ಗೆ ಸದನದಲ್ಲಿ ಕಿಡಿ ಹೊತ್ತಿದಂತಹ ಸುದ್ದಿ. ವಿಧಾನಸಭೆಯಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ದಂಗಲ್ ಶುರುವಾಗಿದೆ. ಏರ್ಪೋರ್ಟ್ ನಾಮಕರಣದ ಹೆಸರಲ್ಲಿ ಸದನದಲ್ಲಿ ಈಗ ಗದ್ದಲ. ಟಿಪ್ಪು ಸುಲ್ತಾನ್ ಹೆಸರಿಡಿ ಅಂತ ಪ್ರಸಾದ್ ಅಬ್ಬಯ್ಯ, ಶಾಸಕ ಅಬ್ಬಯ್ಯ ಅವರು ಪ್ರಸ್ತಾಪಿಸಿದ್ದಾರೆ. ಆ ಪ್ರಸ್ತಾಪಕ್ಕೆ ಈಗ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸಭೆಯ ಹೊರಗೂ ಕೂಡ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಈಗ ಕದನ ಶುರುವಾಗಿರುವಂಥದ್ದು. ತಣ್ಣಗಾಗಿದ್ದಂತಹ ಧರ್ಮ ದಂಗಲ್ಗೆ ಈಗ ಕಿಡಿ ಹೊತ್ತಿದೆ. ಟಿಪ್ಪು ಸುಲ್ತಾನ್ ಹೆಸರಿಟ್ರೆ ಹುಷಾರ್ ಅಂತ ಇದೆ ಬಿಜೆಪಿ. ಈಗ ಬೆಳಗಾವಿ ಅಧಿವೇಶನದಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ಯುದ್ಧನೇ ನಡೀತು. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪುವಿನ ಹೆಸರಿಡಬೇಕು ಅನ್ನುವಂತ ಒತ್ತಾಯ ಸಹ ಕೇಳಿಬಂದಿದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಟಿಪ್ಪು ಹೆಸರಲ್ಲಿ ಈಗ ವಾರ್ ಶುರು ಆಗ್ತಾ ಇದೆ. ಮೈಸೂರು ಏರ್ಪೋರ್ಟ್ ಹೆಸರು ಬದಲಾದ್ರೆ ಸಂಘರ್ಷ ಶುರುವಾಗುತ್ತಾ? ಹಾಗಾದ್ರೆ ಟಿಪ್ಪು ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ತಿಕ್ಕಾಟ ಅಧಿವೇಶನದಲ್ಲಿ ಕಂಡು ಬಂತು. ಟಿಪ್ಪು ಸುಲ್ತಾನ್ ಹೆಸರಿಟ್ರೆ ಹುಷಾರ್ ಅಂತ ಬಿಜೆಪಿ ವಾರ್ನ್ ಮಾಡ್ತಾ ಇದೆ. ಆದ್ರೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಿ ಎನ್ನುವಂತಹ ಆಗ್ರಹ ಪ್ರಸಾದ್ ಅಬ್ಬಯ್ಯ ಅವರಿಂದ ಕೇಳಿಬರ್ತಾ ಇದೆ. ಈ ಒತ್ತಾಯ ಈಗ ಗದ್ದಲಕ್ಕೆ ಕಾರಣ ಆಗಿರುವಂಥದ್ದು. ಬೆಳಗಾವಿ ಅಧಿವೇಶನದಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿನಲ್ಲೇ ಈಗ ಭಾರಿ ವಾಗ್ಯುದ್ಧ. ಮತ್ತೆ ಟಿಪ್ಪು ತೂಫಾನ್ ಶುರುವಾಗಿದೆ. ಮೈಸೂರು ಏರ್ಪೋರ್ಟ್ ಹೆಸರೇನಾದ್ರೂ ಬದಲಾದ್ರೆ ಸಂಘರ್ಷ ಶುರುವಾಗುತ್ತಾ? ಹಾಗಿದ್ರೆ ತಣ್ಣಗಾಗಿತ್ತು ಧರ್ಮದಂಗಲ್ ರಾಜ್ಯದಲ್ಲಿ, ಆದ್ರೆ ಈಗ ಮತ್ತೆ ಕಿಡಿ ಹೊತ್ತಿದೆ. ವಿಧಾನಸಭೆಯ ಒಳಗಷ್ಟೇ ಅಲ್ಲ, ಹೊರಗೂ ಕೂಡ ಇದರ ಕಿಡಿ ಹೊತ್ತಾ ಇದೆ. ಮೈಸೂರು ಏರ್ಪೋರ್ಟ್ ನಾಮಕರಣದ ವಿಚಾರದಲ್ಲಿ ಶುರುವಾಗಿರುವಂತಹ ಗದ್ದಲ ಇದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶಿಫಾರಸು ಮಾಡುವ ಪ್ರಸ್ತಾವವನ್ನು ಸರ್ವಾನುಮತದಿಂದ ಈ ಸದನವು ಅಂಗೀಕರಿಸುತ್ತದೆ. 1. ಹುಬ್ಬಳ್ಳಿ ವಿಮಾನ ನಿಲ್ದಾಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ. 2. ಬೆಳಗಾವಿ ವಿಮಾನ ನಿಲ್ದಾಣ, ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ. ಶಿವಮೊಗ್ಗ ವಿಮಾನ ನಿಲ್ದಾಣ, ರಾಷ್ಟ್ರಕವಿ ಡಾಕ್ಟರ್ ಕೆ.ವಿ. ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ. ವಿಜಯಪುರ ವಿಮಾನ ನಿಲ್ದಾಣ, ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರನ್ನು ಕೂಡ ಇಡಬೇಕು. ಬಹಳ ವರ್ಷದಿಂದ ಜನರ ಒತ್ತಾಯ ಇದೆ, ಅದನ್ನು ಸೇರಿಸಬಿಡಿ. ಅಲ್ಲ, ವೀರರಾಣಿ ಹಬ್ಬಕ್ಕೆ ನೆನೆಸಿಕೊಂಡಿರ್ಬೇಕಂತ ಇದೆ. ನಾವು ಕೂತ್ಕೊಂಡು ಚರ್ಚೆ ಮಾಡಿ ನೆಕ್ಸ್ಟ್ ಗೆ. ಅಲ್ಲ ಸರ್, 4 ಸೇರಿದಾಗ ಅದೊಂದು ಬಿಟ್ಟೋಯ್ತು ಅಂತ ನೋಡಿ. 4 ಕೂಡ ಪ್ರೈವೇಟ್ ಅಲ್ಲಿ ಇದೆ, ಅದು 4 ಕೂಡ ಗವರ್ಮೆಂಟ್ ವ್ಯಾಪ್ತಿಯಲ್ಲಿದೆ. ನೀವು ಅದನ್ನು ಪ್ರೈವೇಟ್ ಅಲ್ಲಿ ಕೊಟ್ಟಿದ್ದೀರಿ. ಚರ್ಚೆ ಮಾಡಿ ಈಗ ಉತ್ತರ ಕರ್ನಾಟಕದ ಈಗ ಅದಕ್ಕೆ ಇನ್ಯಾವುದು ಮಂಡ್ಯ ಮಾಡಿ ಮೈಸೂರು ಕೋಟಿ ಚೆನ್ನೈ ಹೆಸರಿಡಬೇಕು ಅಂತ ಬಹಳ ವರ್ಷದಿಂದ ಚರ್ಚೆ ನಡೀತಾ ಇದೆ. ಪ್ರತಿಭಟನೆಗಳಾಗಿದೆ, ನಿಯೋಗಗಳು ಬಂದು ಭೇಟಿಯಾಗಿದೆ. ಇಂದಿನ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಕ್ವಶನ್ ನಲ್ಲಿ ಇದರಲ್ಲೆಲ್ಲ ಚರ್ಚೆ ಆಗಿದೆ. ಇದೆಲ್ಲ ಸೇರಿಸಿದಾಗ ಬಿಟ್ಟೋದ್ರೆ ಒಂದು ಅಪಾರ್ಥ ಆಗುತ್ತೆ. ಮಂಗಳೂರು ಆಗಲಿಲ್ಲ ಅಂತ ಸೇರಿಸಿ ಇದರಲ್ಲಿ ಅಪಾರ್ಥ ಆಗುವಂತ ಯಾವುದೂ ವಿಷಯಗಳಿಲ್ಲ. ನಾವು ಇದು ನಿಮ್ಮ ಮಂಗಳೂರು ವಿಮಾನ ನಿಲ್ದಾಣ ಇರಬಹುದು, ಅಥವಾ ಮೈಸೂರು ಇದೆ, ಕಲಬುರಗಿ ಇದೆ, ಈ ಎಲ್ಲವನ್ನು ಕೂಡ ನಾವು ಮತ್ತೆ ಸಂಪುಟ ಸಭೆಯಲ್ಲಿ ಇವತ್ತೊಂದು ದಿವಸ ಚರ್ಚೆ ಮಾಡಿ ಆ ಏನೇನು ಹೆಸರುಗಳಿದಾವೆ ಆ ಎಲ್ಲಾ ಹೆಸರುಗಳನ್ನ ಚರ್ಚಿಸಿ ಇವತ್ತೊಂದು ದಿವಸ ಅದನ್ನು ಕೂಡ ತಗೊಂಡ್ಬರುವಂತ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಇದನ್ನ ತಾವು ಎಲ್ಲರೂ ಕೂಡ ಇದನ್ನ ಅಂಗೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಅಣ್ಣ ಬಸವಣ್ಣನವರ ಹೆಸರು ಕೂಡ ಇವತ್ತು ಎಲ್ಲರೂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದು ವಿಶೇಷ ಕಾಳಜಿ ವಹಿಸಿ ನಮ್ಮ ಮುಖ್ಯಮಂತ್ರಿಗಳಾಯಿತು, ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಇವತ್ತು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರುವಂತದ್ದು ನಿಜಕ್ಕೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ಅದೆಲ್ಲ ನೋಡಿ, ಅದೆಲ್ಲ ನಿರ್ಣಯ ಮತ್ತೆ ಈ ಸಬ್ಜೆಕ್ಟ್ಗೆ ಮಾತಾಡಿ. ಟಿಪ್ಪು ಸುಲ್ತಾನ್ ಈ ಸಬ್ಜೆಕ್ಟ್ ಮಾತಾಡಿ, ಪ್ರಸ್ತಾಪ ಮಾಡ್ತೇನೆ. ಈ ಸಬ್ಜೆಕ್ಟ್ ಮಾತ್ರ ವಿನಯ್ ಕುಲಕರ್ಣಿ
ಮನೆ ಅಧ್ಯಕ್ಷರೇ, ಇವತ್ತು ನಿಜವಾಗಿಯೂ ಹೆಸರಿಡಬೇಕು ರಾಜ್ಯದಲ್ಲಿ ಹೆಸರಿಡಬೇಕು ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನರ ಒಂದು ಹೆಸರನ್ನು ಇಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಬಹುಶಃ BJPಯವರು ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದರು. ಟಿಪ್ಪು ಅನ್ನುವಂಥವ್ರು ಒಬ್ಬ ರಾಷ್ಟ್ರಪ್ರೇಮಿ, ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಮೈಸೂರು ಆಂಗ್ಲೋ 3 ಯುದ್ಧಗಳನ್ನು ಮಾಡಿದಂಥದ್ದು, ತನ್ನ ಮಗನನ್ನೇ ಒತ್ತೆ ಇಟ್ಟಂತಹ ಇತಿಹಾಸ ಎಲ್ಲ ಇದೆ. ಆದರೆ BJPಯವರು ಇತಿಹಾಸವನ್ನು ತಿರುಚುವಂಥ ಕೆಲಸ ಯಾವತ್ತೂ ಕೂಡ ಮಾಡ್ತಾರೆ. ನಾವು ಅವರ ಹೆಸರು ಭಾಳ ಸೂಕ್ತ ಅಂತೇಳಿ ಪ್ರಪೋಸ್ ಮಾಡಿದ್ದೀವಿ. ಅದನ್ನು ನಾವು ಕೂಡ ಮುಂದೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತಾಡ್ತೀವಿ, ಪ್ರಸ್ತಾಪ ಮಾಡ್ತೀವಿ. ಜಯಂತಿ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ ಮಾಡಬೇಕು. ಒಬ್ಬ ರಾಷ್ಟ್ರ ನಾಯಕನ ಒಂದು ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿದೆ? ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರನ್ನ ಇಡಬೇಕು ಅನ್ನುವಂಥ ಸಲಹೆ ಬಂದಿದೆ ಅಂತ ಕೇಳಿದೆ. ಒಂದು ವೇಳೆ ಆ ಹೆಸರು ಬಂದ್ರೆ ನಾವು ಹೋರಾಟವನ್ನ ಮಾಡ್ತೇವೆ. ಅವರು ನಮ್ಮ ಕರ್ನಾಟಕ ರಾಜ್ಯವನ್ನ ಹಾಳು ಮಾಡಿರ್ತಕ್ಕಂಥವ್ರು, ಧ್ವಂಸ ಮಾಡಿರ್ತಕ್ಕಂಥವ್ರು, ದೇವಾಲಯಗಳನ್ನ ದೋಚಿರ್ತಕ್ಕಂಥವ್ರು, ಮತಾಂತರ ಮಾಡಿರ್ತಕ್ಕಂಥವ್ರು, ಅಂತ ಧರ್ಮ ವಿರೋಧಿ ಮತಾಂಧ ವ್ಯಕ್ತಿಯ ಹೆಸರನ್ನ ಇಡೋದಕ್ಕೆ ನಾವು ಬಿಡೋದಿಲ್ಲ. 4ನೇ ಕೃಷ್ಣರಾಜ ಒಡೆಯರ್ ನಮ್ಮ ಕರ್ನಾಟಕ ರಾಜ್ಯವನ್ನ ಕಟ್ಟಿರ್ತಕ್ಕಂಥವ್ರು, ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥವ್ರು, ತಮ್ಮ ಮನೆಗೆ ದುಡ್ಡಿಲ್ಲ ಅಂತ ಹೇಳಿ ತಮ್ಮಲ್ಲಿತ್ತಂತ ಒಡವೆಗಳನ್ನೆಲ್ಲವನ್ನು ಕೂಡ ಮಾರಾಟ ಮಾಡಿ ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥ 4ನೇ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರನ್ನ ಇಡ್ಲಿ, ಸರ್ ಎಂ ವಿಶ್ವೇಶ್ವರಯ್ಯವರ ಹೆಸರು ಇಡ್ಲಿ. ಈ ಹೆಸರುಗಳನ್ನ ಬಿಟ್ಟು ಬೇರೆ ಹೆಸರು ಇಡೋದನ್ನ ನಾವು ವಿರೋಧ ಮಾಡ್ತೇವೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಏರ್ಪೋರ್ಟ್ ನಾಮಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭಾರಿ ಗದ್ದಲ ಆಗ್ತಾ ಇದೆ. ಯಾಕಂದ್ರೆ ಟಿಪ್ಪು ಹೆಸರು ಅಲ್ಲಿ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಕದನ ಸದನದಲ್ಲಿ ಅಷ್ಟೇ ಇಲ್ಲ, ಹೊರಗೂ ವ್ಯಾಪಿಸುವಂತ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಒಟ್ಟಾರೆ ಸದನದಲ್ಲಾದಂತಹ ಗದ್ದಲ, ಅದರ ಪರಿಣಾಮಗಳ ಬಗ್ಗೆ ಹೇಳೋದಾದ್ರೆ ಪ್ರತಿಮಾ, ಇದು ಶುರುವಾಗಿದ್ದು ಹೇಗೆ ಅಂದ್ರೆ ಸದನದ ಒಳಗೆ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಯಿತು. 4 ವಿಮಾನ ನಿಲ್ದಾಣಗಳಿಗೆ ಸಮಾಜ ಸುಧಾರಕರು, ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಇಡುವಂತ ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತು. ಅದರಲ್ಲಿ ಬೆಳಗಾವಿ, ಶಿವಮೊಗ್ಗ, ವಿಜಯಪುರ, ಹುಬ್ಬಳ್ಳಿ ಈ 4 ವಿಮಾನ ನಿಲ್ದಾಣಗಳಿಗೆ ಬೇರೆ ಬೇರೆ ಹೆಸರುಗಳನ್ನ ಇಡುವಂತ ತೀರ್ಮಾನವನ್ನ ಕೈಗೊಳ್ಳಲಾಯಿತು. ಇದು ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡದ ಶಾಸಕರಾಗಿರುವಂತಹ ಪ್ರಸಾದ್ ಅಬ್ಬಯ್ಯ ಅವರು ಮೊದಲು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸದನದ ಒಳಗೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂತಹ ಆಗ್ರಹವನ್ನ ಶುರು ಮಾಡಿದ್ರು. ಸಹಜವಾಗಿ ಬಿಜೆಪಿಯಿಂದ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಯಿತು. ಸದನದ ಒಳಗೂ ಕೂಡ ಜಟಪಟಿಗೆ ಕಾರಣವಾಯಿತು. ಇದು ಸದನದ ಆಚೆಗೂ ಕೂಡ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇದೆ. ಸೊ ರವಿಕುಮಾರ್ ಕೂಡ ಸುದ್ದಿಗೋಷ್ಠಿ ನಡೆಸಿ ಈ ಟಿಪ್ಪು ಸುಲ್ತಾನ್ ಹೆಸರು ಇಡುವಂತ ಪ್ರಸ್ತಾಪವನ್ನ ವಿರೋಧ ಮಾಡಿದ್ರು. ಆದ್ರೆ ಕಾಂಗ್ರೆಸ್ಸಿಗರು ಅದನ್ನ ನಾವು ಮಾಡ್ತೀವಿ ಅಂದ್ರೆ ಮುಂದಿನ ಅಧಿವೇಶನದ ಸಂದರ್ಭಗಳಲ್ಲಿ ಇದನ್ನ ಮತ್ತೆ ಪ್ರಸ್ತಾಪವನ್ನ ಮುಂದೆ ತರ್ತೀವಿ. ಯಾಕಂದ್ರೆ ಮೈಸೂರಿಗೆ ಟಿಪ್ಪು ಕೊಡುಗೆ ಬಹಳ ದೊಡ್ಡ ಮಟ್ಟದಿದೆ. ಹಾಗಾಗಿ ಟಿಪ್ಪುವಿನ ಹೆಸರು ಶಾಶ್ವತವಾಗಿ ಇರಬೇಕು ಅಂದ್ರೆ ಏರ್ಪೋರ್ಟ್ಗೆ ಹೆಸರಿಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಆದಂತ ಬೆಳವಣಿಗೆಗಳನ್ನ ನೀವು ನೋಡ್ಬೋದು ಪ್ರತಿಮಾ. ಟಿಪ್ಪು ಜಯಂತಿಯನ್ನ ಸರ್ಕಾರ ಅಧಿಕೃತವಾಗಿ ಆಚರಣೆ ಮಾಡ್ಲಿಲ್ಲ, ಘೋಷಣೆ ಕೂಡ ಮಾಡಿಲ್ಲ. ಹಂಗೆ ಸ್ವಯಂ ಪ್ರೇರಿತವಾಗಿ ಯಾರಾದ್ರೂ ಸಂಘ ಸಂಸ್ಥೆಗಳು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡೋದಿದ್ರೆ ಮಾಡ್ಲಿ, ಆದ್ರೆ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ಲಿಲ್ಲ. ಸಾಕಷ್ಟು ಮುಸ್ಲಿಂ ಸಮುದಾಯದ ನಾಯಕರು, ಸಚಿವರು ಮುಖ್ಯಮಂತ್ರಿಗಳ ಭೇಟಿಯಾಗಿ ಮನವಿ ಕೊಟ್ಟಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಅದನ್ನ ಒಪ್ಪಲಿಲ್ಲ. ಈ ಜಯಂತಿಯ ಆಚರಣೆಯನ್ನ ಬಿಡಿ, ಶಾಶ್ವತವಾಗಿ ಆಗಬಹುದಾದಂತಹ ವಿಚಾರಗಳ ಬಗ್ಗೆ ಹೆಚ್ಚು ಮಾತನಾಡೋಣ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು, ಒಂದು ಯೂನಿವರ್ಸಿಟಿಯನ್ನ ಮಾಡೋಣ, ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯವನ್ನ ಮಾಡಬೇಕು ಅನ್ನುವಂತಹ ಚಿಂತನೆ ಇದೆ, ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾಗಿ ಮುಸ್ಲಿಂ ಸಮುದಾಯದ ನಾಯಕರು ಸಮಾಧಾನಗೊಂಡಿದ್ರು. ಹಾಗಾಗಿ ಟಿಪ್ಪು ಹೆಸರನ್ನ ಕೇವಲ ಜಯಂತಿಯಲ್ಲಿ ಮಾತ್ರ ಆಚರಣೆ ಮಾಡಿ ಅದು ಕಾಂಟ್ರವರ್ಸಿ ಆಗೋದಕ್ಕಿಂತ ಶಾಶ್ವತವಾಗಿ ಹೆಸರು ಉಳಿಯುವಂತೆ ಮಾಡಬೇಕು ಅನ್ನುವಂತ ತೀರ್ಮಾನ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿಯೇ ಈಗ ಒಂದು ವಿಶ್ವವಿದ್ಯಾಲಯ ಮಾಡುವಂತದ್ದು ಮುಂದಿನ ದಿನಗಳಲ್ಲಿ ಬರುತ್ತೆ. ಈಗ ವಿಮಾನ ನಿಲ್ದಾಣಗಳಿಗೆ ಹೆಸರಿಡುವಂತ ಪ್ರಸ್ತಾಪ ಬಂದಾಗ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂತ ಕೂಗು ಈಗ ಕಾಂಗ್ರೆಸ್ನ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿದೆ. ಆದ್ರೆ ಇಲ್ಲೊಂದು ಗಮನಿಸಬೇಕಾಗಿರುವಂತ ವಿಚಾರ ಏನಂದ್ರೆ ಪ್ರತಿಮಾ,
ಹೆಸರನ್ನ ಇಡುವಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಬಹುದೇ ವಿನಃ ಅಂತಿಮವಾಗಿ ಅದು ಕೇಂದ್ರ ಸರ್ಕಾರದ ಬಳಿ ಇರುತ್ತೆ. ಯಾಕಂದ್ರೆ ಇದು ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಬರುವಂತದ್ದು. ಯಾವುದೇ ಏರ್ಪೋರ್ಟ್ ಗಳಿಗೆ ಹೆಸರುಗಳನ್ನ ಶಿಫಾರಸು ಮಾಡಬಹುದು, ಅಂತಿಮವಾಗಿ ಕೇಂದ್ರ ಸರ್ಕಾರ ಅದನ್ನ Yes. ಒಪ್ಕೊಳ್ಳುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.